ಸೊ ಇಲ್ಲಿ ನಾವು ನೋಡ್ಬೋದು ಕ್ವಶನ್ ಏನಿದೆ ಅಂತ. ಆಕಾಶ್ borrowed a certain sum of amount at the rate of 5.5% per annum for the first 2 years, 8.5% per annum for next 6 years, ಹಾಗೆ 14% per annum for any period beyond 8 years. Okay? If simple interest paid by him at the end of 12 years is 10,030 rupees, find the principal amount borrowed. ಸೊ ಪ್ರಿನ್ಸಿಪಲ್ ಅಮೌಂಟ್ ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ಆಕಾಶ್ ಒಂದು ನಿರ್ದಿಷ್ಟ ಸಾಲವನ್ನು ಮೊದಲ 2 ವರ್ಷದೊಳಗೆ ವಾರ್ಷಿಕ 5.5% ಬಡ್ಡಿ ದರದಲ್ಲಿ ಮುಂದಿನ 6 ವರ್ಷಗಳವರೆಗೆ ವಾರ್ಷಿಕ 8.5% ದರದಲ್ಲಿ ಮತ್ತು 8 ವರ್ಷಗಳ ನಂತರ ಅವಧಿಗೆ ವಾರ್ಷಿಕ 14% ದರದಲ್ಲಿ ಸಾಲ ಪಡೆದನು. 12 ವರ್ಷಗಳ ಕೊನೆಯಲ್ಲಿ ಆತ ಪಾವತಿಸಿದ ಒಟ್ಟು ಸರಳ ಬಡ್ಡಿ 10,030 ರೂಪಾಯಿ ಆಗಿದ್ದು, ಆತ ಪಡೆದ ಅಸಲು ಮೊತ್ತ ಎಷ್ಟು? ಓಕೆ, ಅಸಲು ಮೊತ್ತ ಅಂದರೆ ಪ್ರಿನ್ಸಿಪಲ್ ಎಷ್ಟು ತಗೊಂಡಿದ್ದ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಓಕೆ, ಪ್ರಿನ್ಸಿಪಲ್ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಈಗ ಆಕಾಶ್ 12 ವರ್ಷಕ್ಕೆ ತಗೊಂಡಿದ್ದಾನೆ ಸಾಲ. ಟೋಟಲ್ ಟೈಮ್ 12 ಇಯರ್ಸ್. ಟೋಟಲ್ ಟೈಮ್ ಬಂದು 12 ಇಯರ್ಸ್. ಓಕೆ, ಸೊ 5.5% ಫಾರ್ ಫಸ್ಟ್ 2 ಇಯರ್ಸ್. 12 ಇಯರ್ಸಲ್ಲಿ ಫಸ್ಟ್ 2 ಇಯರ್ಸ್ಗೆ 5.5% ತಗೊಂಡಿದ್ದಾನೆ. ಓಕೆ, ಸೊ ಇದೆಷ್ಟಾಯಿತು? 2 ಇಯರ್ಸ್ಗೆ ಟೋಟಲ್ ಬಡ್ಡಿ ಎಷ್ಟಾಯ್ತು ಇಲ್ಲಿ? 11% ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಏನಿದೆ 6 ಇಯರ್ಸ್. 6 ಇಯರ್ಸ್ಗೆ ಎಷ್ಟು ತೊಗೊಂಡಿದ್ದಾನೆ? 8.5%. ಸೊ ಹಾಗೆ ಆಮೇಲೆ ಬರೆಯೋದು. ಸೊ ನೆಕ್ಸ್ಟ್ ಬಂದು 14% 8 ಇಯರ್ಸ್ ಆದಮೇಲೆ. ಸೊ ಇದು 8 ಇಯರ್ಸ್ ಆಗಿದೆ. 6 + 2 ಎಷ್ಟು? 8. ಟೋಟಲ್ 12 ಇಯರ್ಸು. ಸೊ ಬಾಕಿ ಎಷ್ಟು ಉಳಿದಿದೆ? ಇಲ್ಲಿ 8, ಇಲ್ಲಿ 12. 12 - 8 4 ವರ್ಷ. ಓಕೆ, ಇನ್ನು ಉಳಿದ 4 ವರ್ಷಕ್ಕೆ ಈತ 14% ಬಡ್ಡಿ ದರ ತಗೊಂಡಿದ್ದಾನೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ R × T. ಸೊ P ಎಷ್ಟು ತಗೊತೀವಿ ನಾವು? 100% ತಗೊತೀವಿ. ಓಕೆ, ಸೊ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಮ್ಮ. ಇದು ಟೋಟಲ್ 11 ಪ್ಲಸ್ ಇದೆಷ್ಟಾಗುತ್ತೆ? 5 × 6 = 30 ಮತ್ತು 6 × 8 = 48, 51%. ಹಾಗೆ ಇದು 56%. ಓಕೆ, ಇದೆಲ್ಲ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 8. ಸೊ 118%. ಓಕೆ, ಸೊ 118% ಬಂದು 10,030 ರೂಪಾಯಿ. ಓಕೆ, ಪರ್ಸೆಂಟೇಜ್. ಸೊ 100% ಎಷ್ಟು? 10,030 ಡಿವೈಡೆಡ್ ಬೈ 18 × 100. ಓಕೆ, ಸೊ ಇದು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ 8,500 ಬರುತ್ತೆ. ಓಕೆ, ಇದು ನಮ್ಮ ಆನ್ಸರ್. Question number 12. A sum of money invested at a simple interest grows to 620 rupees in 4 years at an annual rate of interest 6%. Okay. ಸರಳ ಬಡ್ಡಿಗೆ ಹೂಡಿಕೆ ಮಾಡಲಾದ ಒಂದು ಹಣದ ಮೊತ್ತವು ವಾರ್ಷಿಕ 6% ಬಡ್ಡಿ ದರದಲ್ಲಿ 4 ವರ್ಷಗಳಲ್ಲಿ ಒಟ್ಟು 620 ರೂಪಾಯಿ ಆಗುತ್ತದೆ. ಹಾಗಾದರೆ ಆರಂಭದಲ್ಲಿ ಹೂಡಿಕೆ ಮಾಡಿದ ಅಸಲು ಎಷ್ಟು? ಸೊ ಆರಂಭದಲ್ಲಿ ಹೂಡಿಕೆ ಮಾಡಿದ ಅಸಲು ಅಂದರೆ P, ಪ್ರಿನ್ಸಿಪಲ್ ಅಮೌಂಟ್. ಇದು ಎಷ್ಟಿರುತ್ತೆ? 100%. ಓಕೆ, ಸೊ ನಮಗೆ ಗೊತ್ತಿದೆ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ? ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಟೈಮ್. ಅದೆಷ್ಟಿದೆ? 4 × 6. ಸೊ 6% ಬಡ್ಡಿ 4 ಇಯರ್ಸ್. ಇದು 24%. ಓಕೆ, ಇದು
ಟೋಟಲ್ ಅಮೌಂಟ್ ಗ್ರೋ ಆಗಿದೆ 620ಗೆ. 620ಅಲ್ಲಿ ಪ್ರಿನ್ಸಿಪಲ್ ಇದೆ, ಹಾಗೆ ಇಂಟ್ರೆಸ್ಟ್ ಕೂಡ ಇದೆ. ಸೊ ಇದು ಟೋಟಲ್ ಬಂದು ಅಮೌಂಟ್. ಓಕೆ, 620 ಬಂದು ಅಮೌಂಟ್. ಸೊ ಇದು 100%, ಇದು 124%. ಟೋಟಲ್ 124% ಏನಾಗಿದೆ, 620 ಆಗಿದೆ. ಹಾಗಾದರೆ 100% ಎಷ್ಟು? ಸೊ 620 ಡಿವೈಡೆಡ್ ಬೈ 124 ಇಂಟು 100. ಸೊ ಇದನ್ನು ನಾವು ಸಾಲ್ವ್ ಮಾಡಿದರೆ ಅರೌಂಡ್ 500 ಬರುತ್ತೆ ನಮಗೆ ಆನ್ಸರ್. ಓಕೆ, ಇದನ್ನು ಸಾಲ್ವ್ ಮಾಡಿ ನೋಡಿ, ಆನ್ಸರ್ ಬಂದು 500. A sum of 3500 becomes 4900 in 4 years at a certain rate of simple interest. What is the annual rate of interest? Okay, 3500 ಅಸಲು ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳಲ್ಲಿ 4900 ಆಗುತ್ತೆ. ಹಾಗಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಸೊ ವಾರ್ಷಿಕ ಬಡ್ಡಿ ದರ, ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಏನಿದೆ, ಪ್ರಿನ್ಸಿಪಲ್ಲು 3500 ಇದೆ, ಇದು ಎಷ್ಟಾಗಿದೆ, 4900 ಆಗಿದೆ. ಅಂದರೆ ಇದು ಟೋಟಲ್ ಅಮೌಂಟ್. ಓಕೆ, ಸೊ ಟೈಮ್ ಎಷ್ಟು, 4 years. ಸೊ ನಮಗೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ ಫೈಂಡ್ ಔಟ್ ಮಾಡಿದ್ರೆ, ಇದು ಮೈನಸ್ ಮಾಡಿದರೆ ಎಷ್ಟಾಗುತ್ತೆ, 1400. ಇದು ನಮ್ಮ ಸಿಂಪಲ್ ಇಂಟ್ರೆಸ್ಟ್. ಓಕೆ, ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ. 1400 is equals to 3500 into 4 to r divided by 100. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. 7 5 7 200 5 1 4 1 10. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10%. Okay, 10% is the right answer. A lender loans 15,000 to person X for 3 years and 12,000 to person Y for 4 years at the rate of same simple interest. Okay, ಇಬ್ಬರಿಗೆ ಎರಡು ಸಿಂಪಲ್ ಇಂಟ್ರೆಸ್ಟ್ ರೇಟ್ ಸೇಮ್ ಇದೆ. ಓಕೆ, ಎಕ್ಸ್ ವೈಗೆ ದುಡ್ಡು ಕೊಟ್ಟಿದ್ದಾನೆ, ಒಬ್ಬರಿಗೆ 15,000 ಹಾಗೆ ಇನ್ನೊಬ್ಬರಿಗೆ 12,000, ಒಬ್ಬರಿಗೆ 3 ವರ್ಷಕ್ಕೆ, ಇನ್ನೊಬ್ಬರಿಗೆ 4 ವರ್ಷದ ಸಮಯಕ್ಕೆ. ಓಕೆ, ಸೊ ಕಂಬೈನ್ಡ್ ಟೋಟಲ್ ಇಂಟ್ರೆಸ್ಟ್ ಅಂದರೆ ಒಟ್ಟು ಸರಳ ಬಡ್ಡಿ ಎಷ್ಟು ಬಂದಿದೆ ಈತಗೆ, ಇಬ್ಬರದು ಸೇರಿ 9300 ಬಂದಿದೆ. ಓಕೆ, ಸೊ ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು ನಾವು ಇಲ್ಲಿ. ಓಕೆ, ಸೊ ಆರ್ ಆ್ಯನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ನಮ್ಗೆ ಗೊತ್ತಿದೆ SI ಸಿಂಪಲ್ ಇಂಟ್ರೆಸ್ಟ್ ಆಫ್ ಎಸ್ ಹಾಗೆ ಸಿಂಪಲ್ ಇಂಟ್ರೆಸ್ಟ್ ಆಫ್ ವೈ ಎರಡು ಸೇರಿ 9300 ಬಂದಿದೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಆಫ್ ಎಕ್ಸ್ ಹಾಗೆ ಸಿಂಪಲ್ ಇಂಟ್ರೆಸ್ಟ್ ಆಫ್ ವೈ ಇಬ್ಬರದು ಸೇರಿ 9300 ಇವನಿಗೆ ಬಂದಿದೆ, ಲೆಂಡರ್ಗೆ. ಓಕೆ, ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಸೊ ಆಲ್ರೆಡಿ ಸೇಮ್ ಇಂಟ್ರೆಸ್ಟ್ ಅಲ್ವಾ, ಅದಕ್ಕೆ 6 ಕಾಮನ್ ತೊಗೊಳ್ಳೋಣ, ಹಾಗೆ 100 ಕಾಮನ್ ತೊಗೊಳ್ಳೋಣ. ಸೊ 15,000 ಇದು ಪ್ರಿನ್ಸಿಪಲ್, 15,000 ಇಂಟು 3 ಹಾಗೆ 12,000 ಇಂಟು 4. ಸೊ ಇದು 45,000 ಬರುತ್ತೆ, ಇದು 48,000 ಬರುತ್ತೆ. ಕೆ ಅಂದರೆ 1000ಗೆ ನಾನು ಡಿನೋಟ್ ಮಾಡಲು ಕೆ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಪ್ಯಾಡಲ್ಲಿ ಸ್ಪೇಸ್ ಇಲ್ಲ ಅದಕ್ಕಾಗಿ. ಓಕೆ, ಸೊ ಇಂಟು r by 100 which is equals to 9300. ಸೊ 48k ಪ್ಲಸ್ 45k ಎಷ್ಟಾಗುತ್ತೆ, 93k ಆಗುತ್ತೆ. ಓಕೆ, ಸೊ ಇಲ್ಲಿ 9300 ಡಿವೈಡೆಡ್ ಬೈ 93,000. ಸೊ ಆರನ್ನು ತಗೊಳ್ಳೋಣ ಡೈರೆಕ್ಟಾಗಿ ಟು 100. ಸೊ ಇಲ್ಲಿ 00 ಇಲ್ಲಿ 00, ಇಲ್ಲಿ 10 ಇಲ್ಲಿ 10. ಸೊ 93 1 93 10. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 10%. ಸೊ 10% ಆಪ್ಷನ್ ಎ ನಮ್ಮ ಕರೆಕ್ಟ್ ಆನ್ಸರ್. Person deposits 1000 for 2 years, 2000 for 4 years,
3000 for 6 years, all at the same rate of interest at a simple interest. Okay, if is coming cumulative interest earnings equal to 2800, find the annual rate of interest. ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯು 1,000ವನ್ನು 2 ವರ್ಷಗಳಿಗೆ, 2,000ವನ್ನು 4 ವರ್ಷಗಳಿಗೆ ಮತ್ತು 3,000ವನ್ನು 6 ವರ್ಷಗಳಿಗೆ ಒಂದೇ ಸರಳದ ಬಡ್ಡಿ ದರದಲ್ಲಿ ಠೇವಣಿಗೆ ಇಡುತ್ತಾನೆ. ಆತನಿಗೆ ಸಿಕ್ಕ ಒಟ್ಟು ಬಡ್ಡಿ 2,800 ಆಗಿದ್ದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಸಿಮಿಲರ್ ಟೈಪ್ ಆಫ್ ಕ್ವಶನ್ ಇದು ಕೂಡ. ಸೊ ನಾವು ಡೈರೆಕ್ಟ್ ಆಗಿ ಮಾಡೋಣ. ಇದು ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ S1, ಇದು SI2, ಹಾಗೆ ಇದು SI3. ಓಕೆ, ಅದರೆಲ್ಲ ಜೋಡಣೆ ಮಾಡಿದರೆ ಇದು ಟೋಟಲ್ SI. ಸೊ 2,800 ಬಂದು ಟೋಟಲ್ ಸಿಂಪಲ್ ಇಂಟ್ರೆಸ್ಟ್. ಇದು ಎಷ್ಟಾಗುತ್ತೆ? ರೇಟ್ ಆಫ್ ಇಂಟ್ರೆಸ್ಟ್ ಕಾಮನ್ ತಗೊಳ್ತೀವಿ 3ಕ್ಕೂ. ಸೊ ಇದು 2,000 ಬರುತ್ತೆ, ಪ್ಲಸ್ ಇದು 8,000 ಬರುತ್ತೆ, ಪ್ಲಸ್ ಇದು 6 3 18,000 ಆಗುತ್ತೆ. ಓಕೆ, ಸೊ ಇವೆಲ್ಲ ಆ್ಯಡ್ ಮಾಡಿದರೆ 28,000 ಆಗುತ್ತೆ. ಓಕೆ, 2,800 ಇಂಟು 100, ಓಕೆ, ಇಂಟು ಆರ್. ಸೊ ಆರ್ ಎಷ್ಟಾಗುತ್ತೆ? ಸೊ ಇಲ್ಲಿ 3 zeros ಆಗುತ್ತೆ, ಇಲ್ಲಿ 3 zeros. ಓಕೆ, 28 ones 28 tens. ಸೊ ಇದು ಕೂಡ ಅಷ್ಟೇ 10%. ಓಕೆ, 10% is the right answer. The simple interest on a principal of 8,000 over 5 years at R% per annum is equal to the simple interest on 10,000 at 12% per annum for 4 years. So what is the value of R? So simple interest ಇಲ್ಲಿ ಒಂದಿದೆ. Okay, simple interest 1 is equals to simple interest 2. Okay, ಸೊ ಎರಡು ಬೇರೆ ಬೇರೆ, ಆದರೆ ಎರಡು ಸರಳ ಬಡ್ಡಿ ಬಂದು ಸೇಮ್. ಓಕೆ, ಇದು ಬೇರೆಯವರದ್ದು, ಇದು ಬೇರೆಯವರದ್ದು, ಆದರೆ ಎರಡರ ವ್ಯಾಲ್ಯೂ ಮಾತ್ರ ಸೇಮ್ ಆಗಿದೆ. ನಾವು ಇವಾಗ ಓಕೆ, ಫಸ್ಟ್ ಪರ್ಸನ್ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ 8,000. ಓಕೆ, ಸೊ ಟೈಮ್ ಏನಿದೆ 5 years ಇದೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, 6% ಅಂತ ಇದು ತಗೊಂತೀವಿ, ಹಾಗೆ ತಗೊಂತೀವಿ. ಓಕೆ, ಇದು ಡಿವೈಡ್ ಬೈ 100 ಮಾಡಿದ್ದೀವಿ. ಹಾಗೆ ಇದು ಪರ್ಸೆಂಟು ಇಲ್ಲೇನಾಗಿದೆ, ಪ್ರಿನ್ಸಿಪಲ್ ಬಂದು 10,000 ಇದೆ, ಇಂಟು 12% per annum at 4 years. Okay, so divide by 100. So 100 will go off. ಹಾಗೆ ಇಲ್ಲಿ 3 zeros, ಹಾಗೆ ಇಲ್ಲಿ 3 zeros, 4 ones 4 2s 8, ಹಾಗೆ 5 ones 5 2s 10, 2 2 ಹೋಗುತ್ತೆ. R ಬಂದು 12%. Okay, rate of interest is 12%. An investor puts 5,000 into simple interest plan that offers an annual rate of 12%. If he clears an interest yield of 1,500, for how many months was the sum invested? Okay, so as an investor, so principal amount ಏನಿದೆ ಇಲ್ಲಿ, principal amount is 5,000. Okay, so ಡೈರೆಕ್ಟ್ ಆಗಿ ಮಾಡಿಬಿಡೋಣ, ಇದು ಈಸಿನೇ, ಜಸ್ಟ್ ಟೈಮ್ ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ. ಸೊ ಹೂಡಿಕೆದಾರರೊಬ್ಬರು ವಾರ್ಷಿಕ 12% ಬಡ್ಡಿ ನೀಡುವ ಸರಳ ಬಡ್ಡಿ ಯೋಜನೆಯಲ್ಲಿ 5,000 ಹೂಡಿಕೆ ಮಾಡುತ್ತಾರೆ. ಆತ ಒಟ್ಟು 1,500 ಬಡ್ಡಿಯನ್ನು ಪಡೆದರೆ ಆ ಹಣವನ್ನು ಎಷ್ಟು ತಿಂಗಳ ಕಾಲ ಹೂಡಿಕೆ ಮಾಡಲಾಗಿತ್ತು ಅಂದರೆ ಟೈಮ್ ಫೈಂಡ್ ಔಟ್ ಮಾಡಬೇಕು. ಸೊ 12% ಇದೆ ಸಿಂಪಲ್ ಇಂಟ್ರೆಸ್ಟು, ಹಾಗೆ ಟೈಮ್ ಗೊತ್ತಿಲ್ಲ ನಮಗೆ, ಡಿವೈಡ್ ಬೈ 100 ಮಾಡಬೇಕು, 80R by 100. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ? 1,500 ಬಂದಿದೆ ಇದಕ್ಕೆ. ಓಕೆ, ಸೊ ಇಲ್ಲಿ 2 zeros, ಇಲ್ಲಿ 2 zeros, ಇಲ್ಲಿ 1 0, ಇಲ್ಲಿ 1 0, 5 ones 5 2s, 2 ones 2 6. ಓಕೆ, ಟೈಮ್ ಎಷ್ಟು? 15 by 6. ಸೊ 6 2s 12, 3 by 6. Okay, 3 ones 3 2s. So 2.5 years. Okay, 2.5 years. 2.5 years ಅಂದರೆ, ಸೊ 2 years plus 6 months.
2s 24 ಪ್ಲಸ್ 6 ಅಂದರೆ 30 ಮಂತ್ಸ್. ನಾವು ನೋಡ್ಬೋದು ಇಲ್ಲಿ ಆನ್ಸರ್ ನಮಗೆ 30 ಮಂತ್ಸ್ ಅಂತ ಇದೆ. ಓಕೆ, ಇಯರ್ಸ್ ಇಂದ ನಾವು ಮಂತ್ಸ್ ಅಲ್ಲಿ ಕನ್ವರ್ಟ್ ಮಾಡಿದ್ದೀವಿ.